ಕುಮಾರಸ್ವಾಮಿ ಅವರ ಮುದ್ದಿನ ಮಗ ಮುತ್ತುರಾಜ, ಕನ್ನಡಿಗರ ಆರಾಧ್ಯ ದೈವ ಗಾಜನೂರಿನ ಗಂಡು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ವಿಶೇಷ ಮಜಾ ಭಾರತಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಯಾರು ನೋಡಿದ್ರು ರಾಜ್ಕುಮಾರ್ ಅವ್ರು ನೋಡಿದ ಹಾಗೆ ನೋಡ್ತಾರೆ. ಯಾರನ್ನ ಮಾತಾಡ್ಸಿದ್ರು ಏನಪ್ಪ ಚೆನ್ನಾಗಿದ್ಯಾ ಅಂತಾರೆ. ಯಾರನ್ನ ನೋಡಿದ್ರು ಬಹಳ ಚೆನ್ನಾಗಿದೆ ಮಜಾ ಭಾರತ. ನಿರಂಜನ್ ದೇಶಪಾಂಡೆ ಇದಾರಲ್ಲ, ದೇಶಪಾಂಡೆ ಬಹಳ ಚೆನ್ನಾಗಿ ಮಾಡ್ತಾರೆ. ಹೊಡಿರಿ, ಚಪ್ಪಾಳೆ ಹೊಡಿರಿ ಅಂತ ಎಲ್ಲಾದ್ರೂ ಹಿಂಗೆ ಹೇಳ್ತಾರೆ. ಎಸ್, ಜನರನ್ನೇ ದೇವ್ರು ಅಂತ ಹೇಳ್ದ ಅಣ್ಣ ಅವ್ರನ್ನ ತಯ್ಯಾರತೆ ಅಂತ ಕುಣಿಸ್ದ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ ಸರ್. ಅಣ್ಣ ಅವರ 7 ಜನ್ಮದ ಅಭಿಮಾನಿ, ಮಜಾ ಭಾರತದ ಮೋಸ್ಟ್ ವಾಂಟೆಡ್ ಮಹಾನಟಿ ಶ್ರುತಿ ಮೇಡಮ್ ಅವ್ರಿಗೂ ಕೂಡ ಮೋಸ್ಟ್ ವೆಲ್ಕಮ್. ಏನ್ ಮಾಡ್ದಮ್ಮ, ಈಗ ನೋಡಿ ನಾನು ಚೆಚ್ಚಿ ಬಿಸಾಕ್ತೀನಿ. ಅಖಿಲ ಕರ್ನಾಟಕದಲ್ಲಿ ಮಾನ್ಯತೆ ಪಡೆದ ಮಹಾಪುರುಷ, ಕನ್ನಡ ಕಂಠೀರವ, ನಟ ಸಾರ್ವಭೌಮ, ರಸಿಕರ ರಾಜ, ವೀರ ಕೇಸರಿ, ಜೇಮ್ಸ್ ಬಾಂಡ್, ಕಲಾ ರತ್ನ, ಕಲಾ ಕೌಸ್ತುಭ, ಕಲಾ ಬ್ರಹ್ಮ, ಕಲಾ ಕುಸುಮ, ಯೋಗ ಕಲಾ ರತ್ನ, ಕರ್ನಾಟಕ ರತ್ನ, ಗಾನ ಗಂಧರ್ವ, ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕೃತ, ವಾಟಿಕಾ ವರ್ಷದ ಕನ್ನಡಿಗ, ಇಬ್ಬರಿಗೆ ಕಣ್ಣು ಕೊಟ್ಟ ಕಣ್ಣಪ್ಪ, ಮರೆಯಲಾಗದ ಮುತ್ತು, ಕನ್ನಡಿಗರ ಸತ್ತು ಡಾಕ್ಟರ್ ನಿಜವಾಗ್ಲೂ ಆ ಮಹಾನ್ ಭಾವರನ್ನ ನೆನಪಿಸ್ಕೋತಾ ಇವತ್ತು ಈ ಒಂದು ಶೋನ ಶುರು ಮಾಡ್ತಾ ಇದೀವಿ. ಮಹಾಶಕ್ತಿ ರಾಜ್ಕುಮಾರ್ ಅವ್ರನ್ನ ನಾವೆಲ್ಲರೂ ಮಹಾಶಕ್ತಿ ಅಂತಾನೆ ಕರಿತಾ ಇದ್ವಿ. ಸೊ ಆ ಒಂದು ಸಲಿಗೆಯಿಂದ ದೊಡ್ಡ ಮಾವ ಅಂತ ಕರಿತಾ ಇದ್ದಂತಹ ಆ ಒಂದು ಪುಣ್ಯವಂತರು ಇಲ್ಲೇ ಇದ್ದಾರೆ. ಸೊ ನಮ್ಮ ರೋರಿಂಗ್ ಸ್ಟಾರ್ ಉಗ್ರ ಮುರಳಿ ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೀವ್ ಹೇಳಿ, ನಿಮ್ಮ ದೊಡ್ಡ ಮಾಮನ ಹುಟ್ಟುಹಬ್ಬನ ನೀವ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ನಿಮ್ಗೆ ನೆನಪಿದೆ? ನಾವು ಮನೆ ಮಕ್ಳ ತರನೇ, ಮನೆ ಫ್ಯಾಮಿಲಿ ಅವ್ರ ತರನೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನಮಗೆ ಯಾವುದೇ ತರವಾದ ಒಂದು ಆಡಂಬರ ಆಗಲಿ, ಒಂದು ಸ್ಟಾರ್ಡಮ್ ಆಗಲಿ, ಒಂದು ಸ್ಟಾರ್ ಜೊತೆ ಇದೀವಿ ಅನ್ನೋದಾಗ್ಲಿ ಯಾವತ್ತೂ ನಮ್ಮ ಮಾವನವರು ನಮಗೆ ಯಾವತ್ತೂ ಅದನ್ನ ಕೊಟ್ಟವರಲ್ಲ. ಆ ಒಂದು ಆಟಿಟ್ಯೂಡ್ ಆಗಲಿ ಮತ್ತೊಂದು ವಿಚಾರದಲ್ಲಿ ಯಾವತ್ತೂ ಮಾಮ ಬಿಹೇವ್ ಮಾಡಲಿಲ್ಲ. ಹಿ ವಾಸ್ ಆಲ್ವೇಸ್ ವೆರಿ ಕೇರಿಂಗ್, ವೆರಿ ಕೈಂಡ್. ಅವ್ರ ಬಗ್ಗೆ ನಾವೇನು ಹೇಳಿದ್ರು ನಾವು ಚಿಕ್ಕವ್ರೆ. ಸೊ ಹಾಗಾಗಿ ಬಹಳ ದೊಡ್ಡ ಮನುಷ್ಯರು ದೊಡ್ಡ ಮಾವನವರು. ನಮಗೆ ಸದಾ ಐ ಆಲ್ವೇಸ್ ಲವ್ ಹಿಮ್, ಆರಾಧಿಸ್ತೀನಿ ಅವ್ರನ್ನ, ಅಷ್ಟು ಮಾತ್ರ ಹೇಳಿದಲ್ಲ. ಥ್ಯಾಂಕ್ ಯು. ಸೂಪರ್. ಇವಾಗ ಮುರಳಿ ಅವ್ರು ಹೇಳ್ದ ಹಾಗೆ ಏನಂದ್ರೆ ಕನ್ನಡಿಗರು ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬಗ್ಗೆ ಅಭಿಮಾನ ಇರುವಂತ ಅಭಿಮಾನಿಗಳೇ. ಪ್ರತಿಯೊಬ್ಬರಿಗೂ ಒಂದ್ ರೀತಿ ಅವ್ರ ರೋಲ್ ಮಾಡೆಲ್ ಇರೋ ಅಂತವ್ರು. ಬಟ್ ನಿಮಗೆ ಯಾವ ತರ ಅವರು ರೋಲ್ ಮಾಡೆಲ್? ಎಲ್ರಿಗೂ ಇರೋ ಹಾಗೆ ನನಗೂ ಕೂಡ ದೊಡ್ಡ ರೋಲ್ ಮಾಡೆಲ್ ಅವರು. ಈ 2 ಕನಸು ಅನ್ನೋ ಒಂದು ಸಿನಿಮಾನ 204 ಸಲ ನೋಡಿರೋ ಒಬ್ಬನೇ ಒಬ್ಬ ಅಂದ್ರೆ ಅದು ನಾನು. ಆ ರೀತಿ ಇದ್ದಂತ ನಾನು ಸಡನ್ ಆಗಿ ಅವ್ರ ಸಿನಿಮಾ ಮಾಡೋಕೆ ಅವಕಾಶ ಸಿಕ್ಕಿದಾಗ ಇದು ನಿಜಾನ ಸುಳ್ಳ ಅಂತ 1 ವಾರ ಸುಧಾರಿಸ್ಕೊಂಡಿದ್ದು ಉಂಟು ನಾನು. ಇವತ್ತು ಅವ್ರ ಜನ್ಮ ದಿನಾಚರಣೆ. ನಮಗೆ ಈ 24 ಏಪ್ರಿಲ್ ಅಂತಿದ್ದ ಹಾಗೇನೆ ಸದಾಶಿವ ನಗರದಲ್ಲಿ ಒಂದು ದೊಡ್ಡ ಜಾತ್ರೆ ನಡೀತಾ ಇರುತ್ತೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅನ್ನದಾಸೋಹ, ಅಭಿಮಾನಿಗಳು ಬಂದು ಹೋಗ್ತಾ ಇರ್ತಾರೆ. ಮುಖ್ಯವಾಗಿ ಅವತ್ತು ಅಣ್ಣವರು ಇಡೀ ಉದ್ಯಮದಲ್ಲಿರೋರನ್ನ ಎಲ್ಲರನ್ನೂ ಕರೆಸಿ ಅವ್ರ ಜೊತೆಲಿ ಇಟ್ಕೋತಾ ಇದ್ರು. ಅವ್ರ ಜೊತೆ ಊಟ ಮಾಡ್ತಿದ್ರು, ತಮಾಷೆ ಮಾಡೋರು. ಇಡೀ ದಿನ ಆ ಲವಲವಿಕೆ, ಆ ಮನೇಲಿ ತುಂಬಿಕೊಂಡಿದ್ದಂಥ ಲವಲವಿಕೆ ಈಗಲೂ ಕಣ್ಮುಂದೆ ಇದೆ. ಇವತ್ತು ಅದೆಲ್ಲ ನಮಗೆ ಮಿಸ್ ಆಗಿದೆ. ಹಿಂದೆ ಒಂದಿನ ರಜನಿಕಾಂತ್ ಅವ್ರು ಹೇಳಿದ ನೆನಪಿಗೆ ಬಂತು. ಆ ಸ್ಮಾರಕ ಇದೆಯಲ್ಲ, ಅಣ್ಣವ್ರ ಸ್ಮಾರಕ, ಅದು ಒಂದಲ್ಲ ಒಂದಿನ ಒಂದು ಪುಣ್ಯಕ್ಷೇತ್ರ ಆಗುತ್ತೆ ಅಂತ. ಆ ಎಲ್ಲ ಸೂಚನೆಗಳು ಈಗಲೇ ಕಾಣ್ತಾ ಇದೆ. ಖಂಡಿತ ಸರ್. ಮೇಡಮ್, ಏನಂದ್ರೆ ನಟನೆ ಅನ್ನೋದು ನಿಮ್ಮ ಮನಸ್ಸುಗಳಲ್ಲಿ ಮಿಳಿತವಾಗಿರುವಂಥದ್ದು. ಅಂಥದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಇಂಪ್ಯಾಕ್ಟ್ ನಿಮ್ಗೆ ಯಾವ ತರ ಆಗಿತ್ತು? ಮತ್ತೆ ಅವರ ಬಗ್ಗೆ ಏನಾದ್ರೂ ಮರೆಯಲಾರದೇ ಇರುವಂತಹ ಘಟನೆ? ಸಾಕಷ್ಟಿದೆ. ನನಗೆ ಜೀವನದಲ್ಲಿ ಒಂದೇ ಒಂದು ಕೊರಗು, ಅವ್ರ ಜೊತೆ ಆಕ್ಟ್ ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ನಾನು ತುಂಬ ಅದೃಷ್ಟವಂತಳು. ಯಾಕೆ ಅಂತ ಹೇಳ್ತೀನಿ. ನನ್ನ ನಿಜವಾದ ಹೆಸರು ಗಿರಿಜಾ. ತ್ರಿಮೂರ್ತಿ ಅಂತ ಒಂದು ಸಿನಿಮಾದಲ್ಲಿ ನನ್ನ ತಂದೆ ರಾಜ್ಕುಮಾರ್ ಅವರ ತಮ್ಮನ ಪಾತ್ರ ಮಾಡಿದ್ದಾರೆ. ಅದರಲ್ಲಿ ನನ್ನ ತಂದೆ ಹೆಸರು ಗಿರಿಧರ ಅಂತ. ಆ ಸಿನಿಮಾ ನಡೀತಾ ಇರಬೇಕಾದ್ರೆ, ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಹುಟ್ಟಿದಂಥವಳು ನಾನು. ಸೊ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಬ್ಬರು ಮನೆಗೆ ಬಂದು ಏನು ಹೆಸರು ಇಡಬೇಕು ಅಂತ ಕೇಳಿದಾಗ, ಗಂಡು ಹುಟ್ಟಿದ್ರೆ ಗಿರಿಧರ ಅಂತ ಇಡು, ಹೆಣ್ಣು ಹುಟ್ಟಿದ್ರೆ ಗಿರಿಜಾ ಅಂತ ಇಡು ಅಂತ ಹೇಳಿದ್ರು. ಹಾಗಾಗಿ ನನ್ನ ಹೆಸರು ಗಿರಿಜಾ ಅಂತ ನಾಮಕರಣ ಮಾಡಿದ್ದು ಅವರಿಬ್ಬರು. ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಕಲಾವಿದನಾಗಿ ಎಷ್ಟು ಎತ್ತರಕ್ಕೆ ಬೆಳಿತಾರೋ ಅದಕ್ಕಿಂತಲೂ ಒಂದು ಕೈ ಎತ್ತರ ಅವರ ವ್ಯಕ್ತಿತ್ವ.
ಒಬ್ಬ ಕಲಾವಿದನಾಗಿ ಅವ್ರು ನಮ್ಗೆ ಎಷ್ಟು ಇಷ್ಟ ಆಗ್ತಾರೋ ಒಬ್ಬ ವ್ಯಕ್ತಿಯಾಗಿ ಕೂಡ ಅವ್ರು ನಮ್ಗೆ ಅಷ್ಟೇ ಇಷ್ಟವಾಗ್ತಾರೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಎಂದಿಗೂ ಮರೆಯಕ್ಕಾಗದೇ ಇರುವಂತಹ ಒಬ್ಬ ವ್ಯಕ್ತಿ, ಕಲಾವಿದ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಮಾತ್ರ. ಬಹಳ ಚೆನ್ನಾಗಿ ಮಾತಾಡಿದೆ ಗಿರಿಜಾ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೈ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ಸೊ ನಿಮ್ಮ ಸಿಂಹಾಸನಗಳಲ್ಲಿ ದಯವಿಟ್ಟು ಹೋಗಿ ಆಸೀನರಾಗಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಕುರುಬುರು ತೋರೆ ಬಂದ್ಬಿಡಿಯಾರೆ. ಸೊ ನಮ್ಮ ಮುತ್ತುರಾಜ್ ಅವ್ರಿಗೆ ನನ್ನ ಕಡೆಯಿಂದ ಇಲ್ಲಿಂದನೇ ಮುತ್ತು. ಆಹಾ, ವಿ ಸೋಮಶೇಖರ್ ನಿರ್ದೇಶನದಲ್ಲಿ ಅಣ್ಣ ಅವರು ಕುರುಬರ ಬೀರನಾಗಿ ಆಕ್ಟ್ ಮಾಡಿದಂತ ಅದ್ಭುತವಾದಂತ ಚಿತ್ರ ಇದು. ಈಗ ಅದೇ ಸನ್ನಿವೇಶನ ನಿಮಗಾಗಿ ನಮ್ಮ ಒನ್ ಅಂಡ್ ಓನ್ಲಿ ಮಜಾ ಭಾರತದಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾರೆ. ಪ್ಲೀಸ್ ವೆಲ್ಕಮ್ ಅರ್ಲಿಕಟ್ಟೆ ಅಟ್ಟಮಾಸ್. ಬರ್ಲಾ ಜಾಡ ಬರ್ರಿ ಲೇ ಬೈಲಾರಿ. ನಮ್ಮ ಅಪ್ಪನುವೆ ನಮ್ಮ ಅವ್ವನುವೆ ಮತ್ತೆ ನಮ್ಮ ಕುರುಗಳನ್ನೆಲ್ಲ ಕರ್ಕೊಂಡ್ಬಂದು ಬಿಟ್ಬಿಟ್ರೆ ದೊಡ್ಡ ಕುರಿ ದಡ್ಡಿನೇ, ಏನಂತೀಯ ಅಲ್ವಾ? ಇರ್ಲಿ ಬಾ. ಆಹಾ ಆಹಾ ಮೆತ್ಮೆತ್ತಿಗೆ ಎಲ್ಲ ಮಣ್ಣಿ ಜೋಳಿಗೆ ತಕೊಂಡ್ ಭಿಕ್ಷೆ ಬೇಡಕ್ಕೆ ಮನೆ ಒಳಕ್ಕೆ ಬರ್ಬಿಟ್ಟ. ಗಡಿಲ ಹಚ್ಕೆ ಹೊಸದಾಗಿ ಯಾರ ಕೆಲ್ಸಕ್ಕೆ ಬಂದಿದ್ದಾರೆ ಕಾಣತ್ತೆ. ಯಾರ್ಲಾ ಕೆಲ್ಸದವನು? ನಿಮ್ಮ ಅಪ್ಪ ಲೇ ದಾಸಡ್ಪ. ನಡಿಲ ಹಚ್ಕೆ ಯು ಕಂಟ್ರಿ ಬಗರ್, ನನ್ನ ಬೆಗರ್ ಅಂತ್ಯ. ಏನು ಬಗರ್ರು ಪಿಗರು ಎಲ್ಲ ಅದು? ನಡಿಲ ಹಚ್ಕೆ ಪ್ಲೀಸ್ ನಾಟ್ ಎಲ್ಲ ಹೊಡಿತೀನಿ, Not. ಒದಿತೀನಿ. Not. ಬೇಡ ಒದಿತೀನಿ. ಯಾರೋ ಗೊತ್ತಿಲ್ಲ ಅಪ್ಪಯ್ಯ, ಭಿಕ್ಷದವನು. ದಿಕ್ಸ್ದವನಲ್ಲ ಡ್ಯಾಡಿ, ನಾನು. ಎಲ್ಲ ಇವನೇ. ಅಲ್ಲೇ ಕೂತಿದ್ಯೋ ಬಾರೋ. ನಾನು ಹೋಗಿಲ್ಲ, ಟಗ್ರು ಕಳಿಸ್ಬಿಡ್ತು. ನಮ್ಮ ಮೈಲರಿ ಒಂದ್ ಬುದ್ಧ ಬಡ್ದ ನೋಡು, ಹಾಗೆ ನುಸಿಕ ಬಿಟ್ಟ. ಬಾರಪ್ಪ ಬಾ. ಬರ್ಲಾ ದಾಸಣ್ಣ ಬಾ. ಬಾರೋ. ನಿಮ್ಮ ಅಣ್ಣ ಕಣಪ್ಪ, ನಿನ್ ತಮ್ಮ ಕಣೋ. ತಬಯ್ಯ, ವಾಟ್ ಎ ಸರ್ಪ್ರೈಸ್ ಡ್ಯಾಡಿ, ಮೈ ಡಿಯರ್ ಶೆಫರ್ಡ್ ಬ್ರದರ್. ಅಯ್ಯೋ ಬಾವಯ್ಯ, ಒಳ್ಳೆ ಕರಡಿ ಹಿಡ್ದಾಗ ಹಿಡಿದು ಬಿಟ್ಟವನಿ. ಅಯ್ಯೋ ಮಕ ಎಲ್ಲ ನಿಕ್ತ ನೋಡಿ, ದಾಯಿ ನಿಕ್ತಯ್ಯ. ಪ್ರೀತಿ ಕಣಪ್ಪ. ಮಕ ನಿಕ್ಕದ ಶಫರ್ಡ್ ಬ್ರದರ್. ಇಲ್ಲ ಯಾವಲ್ಲೇವ ಚಪ್ರ ಬದ್ದೆ ಅಂತಾನೆ. ನನ್ನ ಹೆಸರು ಬೀರ ಕೇಳಲ್ಲ, ಚಪ್ರ ಬದ್ದೆ ಅಲ್ಲ ಬ್ರದರ್, ಅಣ್ಣ. ಓ ಬಾವಯ್ಯ, ಇವನು ತಲೆ ಮ್ಯಾಕ್ ಒಂದು ಪೇಟ ಇಟ್ಬಿಟ್ರೆ ಒಳ್ಳೆ ಬುಡ್ಬುಡ್ಕೆ ಉಳ್ಕೊಂಡ ಗಣಕ್ಕಿಲ್ವಾ? ಬುಡ್ಬುಡ್ಕೆವನಲ್ಲ, ಮಾಡರ್ನ್ ಫಿಲಾಸಫರ್, ಲೇಟೆಸ್ಟ್ ಸ್ಟೈಲ್. ಇನ್ ಸ್ವಲ್ಪ ದಿನ ಹೋದ್ಮೇಲೆ ನೆನಪ ಮೇಲೆ ಸ್ಥಳಲ್ಲಿರುತ್ತೆ, ಮರದ ಮೇಲೆನೆ. ಏನು ವೇಸುವೋ ಅವ್ರದ್ದು ಇದ್ದಿದ್ದೆ. ನಡಿ ಹಬ್ಬವ್ರ ಗಂಡ, ಹೋಗು. ಬಾಳ ದಿವಸ ಆದ್ಮೇಲೆ ಅಣ್ಣ ತಮ್ಮ ಸೇರಿದ್ದಾರೆ, ನಾವು ಹೋಗೋಣ ಬನ್ನಿ. ಲೋ ತಬಯ್ಯ, ಕುರಿ ಕೂದಲು ಬೆಳೆಸಿದ್ರೆ ಕಂಬಳಿಗೆ ಆಯ್ತದೆ, ನೀ ಬೆಳೆಸಿದ್ರೆ ಯಾವ್ದಕ್ಕಾಯ್ತದ? ಇದ್ಯಾನ ಇದು? ಬ್ರದರ್ ಅದೆಲ್ಲ ಬಿಡು, ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ಹೊಸದಾಗಿ ಸಿಟಿಗೆ ಬಂದಿದ್ಯಾ, ಬೆಂಗಳೂರೆಲ್ಲ ಸುತ್ತಾಡ್ಸಿ ನಿನ್ನ ಕ್ಲಬ್ಗೆ ಕರ್ಕೊಂಡು ಹೋಗ್ತೀನಿ. ಗಬ್ಬು ಗಬ್ಬಲ್ಲ, ಕ್ಲಬ್. ಓ ಬಾರ್ಲ ಮೈಲಾರಿ ಹೋಗಲ್ಲ. ಅದ್ಯಾಕೆ? ನಿನ್ ಕೈಯಾಗಿ ಈ ಜೋಳಿಗೆ ಹೆಂಗೋ, ನಾನು ಇದ್ ಕಡೆ ನನ್ನ ಮೈಲಾರಿ. ನಡಿ, ಹೆದರ್ಕೊತಿದ್ಯಾ? ನಡಿಲ್ಲ. ಅಮ್ಮಯ್ಯ ತಗರು ಬುಗರು ಬೇಡ. ಬೀರಾ ಅಪ್ಪಯ್ಯ, ರಾತ್ರಿ ಲೇಟ್ ಆಗಿ ಬಂದಿ ಅಂತೇಳಿ ಎಲ್ಲೋಗಿದ್ಯೋ?
ತಮ್ಮಯ್ಯ ಕಿಲುಬು ಕರ್ಕೊಂಡೋಗಿದ್ದ ಕಿಲುಬ್ಗೆ. ಕಿಲ್ಬು ಅಂದ್ರೇನು? ಅದೇ ಅಪ್ಪಯ್ಯ, ದೀಪ ಹಚ್ಚೋದು ಆರ್ಸೋದು, ಗಂಡು ಮಕ್ಳು ಹೆಣ್ಮಕ್ಳು ಲಘು ಲಗಾಬಿಂದ ಕುಣಿತಾರಲ್ಲ, ಪಾನ್ಕ ಕುಡಿತಾರಲ್ಲ, ಪಾನ್ಕ ಕಿಲ್ಬು. ಕ್ಲಬ್ಬು ಗಬ್ಬು ಗಬ್ಬು. ಸರಿ, ಅಲ್ಲಿಗೆ ಇದೇ ಬಟ್ಟೆಲಿ ಹೋಗಿದ್ದೇನೋ? ಯಾರು ನಗ್ಲಿಲ್ವೇನೋ? ನಕ್ಕುದ್ರು, ಕೈ ಚಪ್ಪಾಳೆನೂ ಬಡಿದ್ರು, ಅವರು ಕುಡಿದ್ರು, ಅವ್ರ ಜೊತೆ ಸೇರ್ಕೊಂಡು ನಾನು ಕುಡಿದ್ಬಿಟ್ಟೆ. ಸಿಟಿ ಹೊಡೆದೆ, ಸಿಟಿ. ಅಲ್ಲ ಅಣ್ಣೋ, ನೀನಂತ ಜಾಕ್ ಹೋಗ್ಬೇಕು ಅಂದ್ರೆ ಟಿಪ್ ಟಾಪ್ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಅಟ್ಲೀಸ್ಟ್ ಒಂದು ಪ್ಯಾಂಟರ್ ಹಾಕೊಂಡು ಹೋಗೋದಲ್ವೇನೋ? ನಂಗೆ ಬರೋಕ್ಕಿವಲ್ಲ ಪೇಂಟ್ ಹಾಕೊಳ್ಳಕ್ಕೆ. ನಾನು ಹೇಳ್ಕೊಡ್ತೀನೋ, ಅದೇನ್ ದೊಡ್ಡ ಸಾಮ್ರಾಜ್ಯ. ಬಾ ಮುಂದೆ ನೋಡು, ಗಮನ ಇಟ್ಟು ನೋಡು, ಪ್ಯಾಂಟ್ ಹಾಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡು, ಇದು ಪ್ಯಾಂಟು. ಮೊದ್ಲು ಎರಡು ಗಾಲಿ ಇಟ್ಟೆ, ಆಮೇಲೆ ಇಲ್ಲಿಗೆ ಬಲ್ಗಾಲ್ ಹಾಕ್ಬೇಕು. ಏನೋ ಹಿಂಗೆ ಏನ್ ಆತರ ಮಾಡ್ತೀಯೋ? ಹಾಕೊಳ್ಳೋ. ಹಾಗೆ, ವೆರಿ ಗುಡ್. ಬಹುತ್ ಪಚಿತಿ ಕಣಪ್ಪಯ್ಯ ಇದು. ಅದ್ ಹಾಗೇನೋ, ಅಭ್ಯಾಸದ್ರೆ ಎಲ್ಲ ಸರಿ ಹೋಗುತ್ತೆ. ಡ್ಯಾಡಿ ಹೊಸಿ ಕನ್ನಡಿಯಾಗಿ ನೋಡ್ಕೊಬೋಗ್ಬಿಡ್ಲಾ? ಹೋಗು. ನಮಸ್ಕಾರ ಸರ್. ನಮಸ್ತೆ. ಏನಾಗ್ಬೇಕಾಗಿತ್ತು? ನಾನು ವನಿತಾ ಸಮಾಜದ ಬಿಲ್ಡಿಂಗ್ ಫಂಡ್ಗೋಸ್ಕರ ಉತ್ತರಣ ಪೌರುಷ ನಾವು ನಾಟಕ ಇಟ್ಕೊಂಡಿದೀವಿ. ಅದ್ರ ಡೀಟೇಲ್ಸ್ ಎಲ್ಲ ಅಲ್ಲಿ ಹಿಡಿ. ಅಫ್ಕೋರ್ಸ್, ಏನಾಗ್ಬೇಕಾಯ್ತು ನನ್ನಿಂದ? ತಮ್ಮಂತ ಶ್ರೀಮಂತರು ದೊಡ್ಡ ಮನ್ಸ್ ಮಾಡಿ ಈ ಟಿಕೆಟ್ಸ್ ತಗೊಂಡ್ರೆ. ಅಫ್ಕೋರ್ಸ್. ಥ್ಯಾಂಕ್ ಯು ಸರ್. 500 ತಗೊಳ್ಳಿ. ಡ್ಯಾಡಿ ಬೈಲರಿ ಬರ್ಲ ಜಾಡು ಬರಿ ಬಾರ್ಲ. ಹೊಟ್ಟೆ ಸಿತ್ತದ ನನ್ಗೂ ಅಷ್ಟೇ. ಬೀರಾ, ಅಪ್ಪಯ್ಯ ಅಲ್ಲೇನ್ ಮಾಡ್ತಾ ಇದೀಯೋ? ಬಾ, ಊಟ ಮಾಡುವೆ. ಇದೆಯಲ್ಲ ತಂಗ್ಲಿಟ್ಟು, ರಾಗಿ ಅಂಬ್ಲಿ, ಮಜ್ಜಿಗೆ ಮೊಸರು ಏನು ಇಲ್ವೇ? ಅದೆಲ್ಲ ಕುರುಬ್ ಹಟ್ಟಿಲಿ. ಅವ್ರು ನಿನ್ ಕೇಳಿದ್ರಾ? ಕೇಳದ್ ನನ್ನಲ್ವಾ? ಯವೇ, ಒಕ್ಲು ಮುಚ್ಕೊಳಕ್ ಸರಿಯಾಗಿ ಸೀರೆ ಉಟ್ಕೊಳಕ್ ಬರ್ಲಿಲ್ಲ ಅಂದ್ರು ಕುರುಬ್ರೇಟಿ ಅಂತಳ್ಳೆ ಅಬ್ಬಂಡಿ. ಇದೆಯಲ್ಲ ಇದು? ಅದು ಬ್ರೆಡ್. ಬೆಡ್ಡು. ರೊಟ್ಟಿಯ ಇದ್ಯಾವ ಸೀಮೆ ಒಳ್ಳೆ ಲಬ್ಬರ್ ಇದ್ದಾಗ ಬರ್ತದೆ. ಅದಾಗಿಯೋ, ನೀ ಸರಿಯಾಗಿ ಕೂತ್ಕೋ. ಈಗಲ್ವಾ? ಇಲ್ಲ, ಕೆಳಗ್ ಕೂತ್ಕೊಳ್ಳೋ. ನಾವೇ ಕೂತಿದೀವಿ ಹಾಗೆ. ಕೂತ್ಕೋ. ಅಯ್ಯೋ, ಹುಷಾರ್. ಅಯ್ಯೋ, ಚೆಲ್ಲೋಯ್ತು. ಹುಷಾರ್ ಕಣೋ, ಕೆಳಗ್ ಕೂತ್ಕೋ. ಇದ್ಯಾಕೆ ಇದು ಕತ್ತಿ? ಕೋಳಿ ಕೊಯ್ಯಕ? ಅಲ್ಲ, ಇದು ಬ್ರೆಡ್ ಅಲ್ವಾ? ಇಲ್ಲಿ ಹೀಗೆ ತಕೊಂಡು ಈಗ ಹಾಕೊಳಕ್ಕೆ ಹೀಗೆ. ಓ, ಇದ್ರಾಗಿಂದ ಎತ್ಕೋಬೇಕಾ? ಇದೆಲ್ಲ ಇದು ಸಿಟ್ಟಡ್ಗಿ ಇದ್ದಂಗೈತಿ, ಸಿಟ್ಟಡ್ಗಿ. ಅದು ಫೋರ್. ಓ, ಇದ್ರಾಗಿಂದ ತಕ್ಕಬೇಕು, ಇದ್ರಾಗ ಹಚ್ಕೋಬೇಕು. ಸರಿ ಬರ್ತೇನೆ ಇಲ್ಲ. ಜೋಪಾನಕ್ಕೆ ತಕೊಳ್ಳೋ. ಗಟ್ಟಿ ಬೆಂಡೆ ಎಮ್ಮೆದಿರ್ಬೇಕು. ಬರ್ತೇನೆ ಇಲ್ಲ. ಮಕ್ಕೆಲ್ಲ ಬೆತ್ಕೊಂಡ್ಬಿಡ್ತು ಬೆಂಡೆ. ತೆಗಿಯೋ, ತೆಗಿ. ಜೋಪಾನ. ಇದ್ಯಾ? ಅದ್ಯಾಲ ಅದು? ಅದ ಜಾಮ್ ಅಂದ್ರೆ ಹಣ್ಣು ರಾಸಾಯನಿಕಕ್ಕೆ ಸಕ್ಕರೆ ಹಾಕಿಟ್ಟಿರೋದು. ಓ, ಪಂಚಮೃತ. ಪಂಚಮೃತ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ ಇಲ್ಲಿ?